ಮೈ ಚಾನಲ್ ಸಮೃದ್ಧಿ ಕುಚ್ ಡಿಸೈನ್. ನಾನು ನಿಮ್ಗೆ ಇವತ್ತೊಂದು ಸಿಂಪಲ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ನಾನು ಈ ಥರ ಬಿಗ್ ಬೀಡು ಮತ್ತು ನೋಡಿ ಈ ಥರ ಗೆಜ್ಜೆ ಬೀಡನ್ನ ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಿರೋದು. ಮತ್ತು ನಾನು ನೀಡಲ್ ನಂಬರ್ 10 ಯೂಸ್ ಮಾಡ್ತಿರೋದು. ನೋಡಿ ನಾನು 6 ಎಳೆ ದಾರನ ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ. ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಸ್ಯಾರಿಗೆ ಹೋಗಿ ದಾರ ತೊಗೊಂಡು ಬರಬೇಕು. ದಾರ ತಂದು ಲಾಕ್ ಮಾಡಬೇಕು. ನೀವು ಗಂಟ ಆದರೂ ಹಾಕೋಬೋದು, ಇಲ್ಲಾಂದರೆ ಗಂಟ ಹಾಕಿ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಈ ಥರನಾದರೂ ಮಾಡ್ಬೋದು. ಮತ್ತು ಇನ್ನು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಇವಾಗ ದಾರ ಮೇಲ್ ಮಾಡಿ ಒಂದು ಬಿಗ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಅಕ್ಕಪಕ್ಕ 2 ಟೈಮು ನಾವು ಲಾಕ್ ಮಾಡ್ಕೋಬೇಕು. ಇಲ್ಲಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಬರುತ್ತಲ್ಲ, ಅಷ್ಟು ಗ್ಯಾಪ್ಗೆ ನಾವು ಹೋಗಿ ನೀಡಲ್ ಹಾಕಿ ಸ್ಯಾರಿಯಿಂದ ದಾರ ತೊಗೊಂಡು ಬರಬೇಕು. ದಾರ ತಂದು ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಮತ್ತು 1 2 3 ಚೈನ್ ಹಾಕಿ ನೋಡಿ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ, ಆ ಡಬಲ್ ಕ್ರೋಶನ ಸೇರಿಸಿ ನಾವು ಲಾಕ್ ಮಾಡಬೇಕು. ನಮಗೆ ಪಿಕಾಕ್ ಡಿಸೈನು ಕ್ರಿಯೇಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಮತ್ತು ಅದೇ ಹೋಲಲ್ಲಿ ಹೋಗಬೇಕು. ನಾವು ಯಾವ ಸ್ಟಾರ್ಟಿಂಗ್ ಹೋಲ್ ಮಾಡಿರ್ತೀವಲ್ಲ ಅದೇ ಹೋಲಲ್ಲಿ ಹೋಗಿ ನಾವು ದಾರ ತಂದು ಎರಡರಲ್ಲೊಂದು ಸಲ ದಾರನ ಎಳ್ಕೋಬೇಕು. ಮತ್ತು 1 2 3 ಟೈಮು ನಾವು ಚೈನ್ ಹಾಕ್ಕೊಂಡು ನೋಡಿ ಈ ಡಬಲ್ ಕ್ರೋಶಾಗೆ ನಾವು ಹೋಗಿ ದಾರ ತಂದು ಲಾಕ್ ಮಾಡಬೇಕು. ನಮಗೆ ಪಿಕಾಕ್ ಡಿಸೈನು ಬರುತ್ತೆ ಇದರಲ್ಲಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ನಾವು ಡಬಲ್ ಕ್ರೋಶ ಮಾಡಿ 1 2 3 ಟೈಮು ಚೈನ್ ಹಾಕಿ ಮತ್ತು ಡಬಲ್ ಕ್ರೋಶಾಗೆ ನಾವು ಲಾಕ್ ಮಾಡಬೇಕು. ಈಗ ದಾರ ಮೇಲ್ ಮಾಡಿ ಒಂದು ನಾನು ಆವಾಗಲೇ ತೋರಿಸಿದ್ನಲ್ಲ ಗೆಜ್ಜೆ ಬೀಡು, ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಅದೇ ಹೋಲಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ನಾವು ಪಿಕಾಕ್ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಈ ಸೈಡು 3 ಬಂದಿದೆ, ಮತ್ತು ಈ ಸೈಡು ನಾವು ಗೆಜ್ಜೆಯಿಂದ ಆ ಸೈಡು ಈ ಸೈಡು 3 ಟೈಮು ನಾವು ಪಿಕಾಕ್ ಡಿಸೈನ್ನ ಡಬಲ್ ಕ್ರೋಶ ಮಾಡಿ ಮಾಡ್ಕೋಬೇಕು. ಒಟ್ಟು ನಮಗೆ 6 ಡಬಲ್ ಕ್ರೋಶ ಬರುತ್ತೆ. ನೋಡಿ ಈ ಥರ ಬಂತು. ಸಿಂಪಲ್ಲಾಗಿದೆ ಡಿಸೈನು. ನೋಡಿ ಮಧ್ಯ ಗೆಜ್ಜೆ ಬೀಡ್ ಕಾಣಿಸ್ತಿದೆ. ನೋಡಿ ನಮಗೆ ಈ ಥರ ಸುತ್ತ ಪಿಕಾಕ್ ಡಿಸೈನ್ ಇದೆ, ಮಧ್ಯ ಗೆಜ್ಜೆ ಬೀಡಿದೆ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಇದು. ನೋಡಿ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಲಾಕ್. ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮತ್ತು ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್. ಬೀಡ್ ಅಕ್ಕಪಕ್ಕ 2 ಟೈಮು ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ನಾವು ಡಬಲ್ ಕ್ರೋಶ 5 ಚೈನ್ ಗ್ಯಾಪ್ ಅಷ್ಟು ಡಬಲ್ ಕ್ರೋಶ ಗ್ಯಾಪ್ ಕೊಟ್ಟು ಡಬಲ್ ಕ್ರೋಶ ಮಾಡ್ಕೋಬೇಕು. ನಾವು ಒಂದು ಸಲ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಕೊಟ್ಟಿರ್ತೀವೋ ಅದೇ ಲೆವೆಲಲ್ಲಿ ಅದೇ ಗ್ಯಾಪಲ್ಲಿ ನಾವು ನೆಕ್ಸ್ಟ್
ಫಸ್ಟು ಡಿಸೈನು ಮಾಡಿದಾಗ ನಮಗೆ ಎಲ್ಲ ಆರ್ಚೂ ಕೂಡ ಒಂದೇ ಲೆವೆಲಲ್ಲಿ ಬರುತ್ತೆ ನೋಡಿ. ಮತ್ತು ನಾವು ಕ್ರೋಶನ ಈ ಥರ ಇಟ್ಕೊಂಡಾಗ ಒಂದೇ ಲೆವೆಲಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಂದು ಉದ್ದ ಒಂದು ಚಿಕ್ಕದು ಆ ಥರ ನಾವು ಡಬಲ್ ಕ್ರೋಶನ ಮಾಡಬಾರ್ದು. ಆವಾಗ ವೇರಿಯೇಷನ್ ಆಗಿಬಿಡುತ್ತೆ, ನಮಗೆ ಉದ್ದ ಚಿಕ್ಕ ಬಂದುಬಿಡುತ್ತೆ ಆರ್ಚು. ನೋಡಿ 3 ಟೈಮು ನಾವು ಡಬಲ್ ಕ್ರೋಶ ಮಾಡಾದಮೇಲೆ ನಾವು ಗೆಜ್ಜೆ ಬೀಡನ್ನ ಸೇರಿಸ್ಕೋಬೇಕು. ನಿಮಗೆ ಗೆಜ್ಜೆ ಬೀಡ್ ಇಲ್ಲ ಅಂದರೆ ನೀವು ಯಾವ ಬೀಡ್ ಬೇಕಾದ್ರೂ ಇಲ್ಲಿ ಸೇರಿಸ್ಕೋಬೋದು, ಆದರೆ ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿ ಆಮೇಲೆ ನಾವು ಡಬಲ್ ಕ್ರೋಶ ಮಾಡಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು. ಇವಾಗ ಕಲಿತಾ ಇರೋರು ಕೂಡ ತುಂಬ ಈಸಿಯಾಗಿ ಬೇಸಿಕ್ಕಾಗಿ ಕಲಿಯೋರು ಕೂಡ ಮಾಡ್ಕೋಬೋದು ಈ ಡಿಸೈನ್ನ. ಈ ಡಿಸೈನು ಫಾಸ್ಟಾಗೂ ಮಾಡ್ಬೋದು, ಬೇಗನೂ ಕಂಪ್ಲೀಟ್ ಆಗುತ್ತೆ ನಮಗೆ. ನಮಗೆ ಏನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ 2 ಟೈಮ್ ಆಯಿತು, ಮತ್ತು 3 ಟೈಮ್. 3 ಟೈಮ್ ಹಾಕಿ 3 ಚೈನ್ ಹಾಕಿ ನೋಡಿ. ಇವಾಗ ನಾವು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡ್ತೀವಲ್ಲ, ಇಲ್ಲಿ ನಾವು ಬೀಡ್ ಬದಲಿಗೆ ನಾವು ಕುಚ್ಚಿಗೆ ಗ್ಯಾಪ್ ಕೊಟ್ಟು ಇಲ್ಲಿ ನಾವು ಕುಚ್ಚನ್ನ ಹಾಕ್ಕೋಬೋದು. ಅವರು ಕುಚ್ಚು ಬೇಡ ಅಂದಿರೋದ್ರಿಂದ ನಾನು ಕುಚ್ಚು ಬೇಕಾಗಿರೋ ಜಾಗದಲ್ಲಿ ನಾನು ಬೀಡನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ. ಡಿಸೈನ್ ಈ ಥರ ಕಾಣಿಸುತ್ತೆ ನಮಗೆ. ಚಿಕ್ಕದು ಪುಟ್ಟದು ನಮಗೆ ಆರ್ಚ್ಗಳು ಬರುತ್ತೆ. ಮತ್ತು ಬೀಡ್ ಹಾಕಿರೋದ್ರಿಂದ, ಗೆಜ್ಜೆ ಬೀಡ್ ಹಾಕಿರೋದ್ರಿಂದ ಅದು ಒಂಥರ ಲುಕ್ ಕೊಡ್ತಾಯಿದೆ. ನಾನು ಆವಾಗಲೇ ಹೇಳ್ದಾಗೆ ನಿಮಗೆ ಇದು ಬೀಡು ಕುಚ್ಚಬೇಕು ಅಂದರೆ ಬೀಡಿರೋ ಜಾಗದಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಇಲ್ಲ ಬೀಡು ಬೇಕು ಅಂದರೆ ಆ ಸೈಡ್ ಈ ಸೈಡು ನೀವು ಬೀಡ್ ಹಾಕ್ಕೊಂಡು ಮಧ್ಯೆ ಗ್ಯಾಪ್ ಕೊಟ್ಟು ಕುಚ್ಚನ್ನ ಹಾಕ್ಕೋಬೋದು. ಯಾವ ರೀತಿನಾದರೂ ಮಾಡ್ಬೋದು, ನಿಮ್ಮ ಕ್ರಿಯೇಟಿವಿಟಿ. ಮತ್ತು ನಾನು ಈ ಡಿಸೈನ್ನ ಫುಲ್ಲು ಸ್ಯಾರಿ ಫುಲ್ಲು ಫಿನಿಷ್ ಆದಮೇಲೆ ನಾನು ನಿಮಗೆ ಡಿಸೈನು ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಮತ್ತು ನಿಮಗೆ ಲಾಸ್ಟಲ್ಲಿ ನೋಡಿ, ಈ ಥರ ಲಾಸ್ಟ್ ಹೆಂಡಲ್ಲಿ ನಾವು ಫಿನಿಷ್ ಆದಮೇಲೆ 2 ಚೈನ್ ಹಾಕಿ ಕಟ್ ಮಾಡಿ ದಾರನ ಲಾಸ್ಟ್ ಹೆಂಡಲ್ಲಿ ಗಮ್ ಹಾಕಿ ಈ ಥರ ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ನಮಗೆ ಯಾವುದೇ ರೀತಿ ಇದು ಗಂಟಾಕಿರೋದು ಕಾಣಿಸಲ್ಲ. ಗಮ್ನ ನೀಟಾಗಿ ಪೇಸ್ಟ್ ಮಾಡಿದ್ರೆ ನೋಡಿ ಬ್ಯಾಕ್ ಸೈಡಲ್ಲೂ ಕೂಡ ನಮಗೆ ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ. ಆವಾಗ ನೋಡಿ ಡಿಸೈನ್ ಎಲ್ಲ ಫಿನಿಷ್ ಆದಮೇಲೆ ಈ ಥರ ಬಂದಿದೆ. ಡಿಸೈನ್ ಲುಕ್ಕು ಈ ಥರ ಕಾಣಿಸಿದೆ ಸ್ಯಾರಿಗೆ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇದು ಡಿಸೈನು. ನಾನು ಇಲ್ಲಿ ಒಂದೊಂದು ಸ್ಟೋನ್ ಬೀಡನ್ನ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಅಂಟಿಸ್ಕೋಬೋದು ಈ ಥರ, ಇಲ್ಲ ಅಂದರೆ ಖಾಲಿ ಹಾಗೆ ಆದರೂ ಬಿಡ್ಬೋದು. ಇವಾಗ ನಾನು ಗಮ್ ಹಾಕಿ ಈ ಥರ ಸ್ಟೋನ್ ಬೀಡ್ ಅಂಟಿಸಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ ನೋಡಿ. ಈ ಥರ ಬಂದಿದೆ ಗೆಜ್ಜೆ ಬೀಡು, ಮುದ್ದಾಗಿ ಬಂದಿದೆ, ಪುಟ್ಟು ಹಾರ್ಚು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ನೋಡೋದಕ್ಕೆ ಡೈರೆಕ್ಟಾಗಿ. ನೋಡಿ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ಡಿಸೈನ್ನ ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.